AK-47 ಗನ್ನ ಕಲಾಶ್ನಿಕೋವ್ ಅಂತ ಕರೆಯೋದಕ್ಕೆ ಕಾರಣ ಏನಾಗಿತ್ತು? 1990 ನಲ್ಲಿ ರಷ್ಯಾಲಿ ಒಂದು ತುಂಬಾ ಬಡತನ ಹೊಂದಂತ ಕುಟುಂಬದಲ್ಲಿ ಮಿಖೈಲ್ ಕಲಾಶ್ನಿಕೋವ್ ಅವರು ಬಂದು ಹುಡ್ತಾರೆ. ಮೆಕ್ಯಾನಿಕ್ಸ್ ಅಲ್ಲಿ ಪರ್ಸನ್ ಗೆ ತುಂಬಾನೇ ದೊಡ್ಡ ಇಂಟ್ರೆಸ್ಟ್ ಇದ್ದೈತೆ. ಸೊ ಅದಕ್ಕೋಸ್ಕರನೇ ಸೋವಿಯತ್ ಯೂನಿಯನ್ ಅವರು ಇವ್ರ ಟ್ಯಾಲೆಂಟ್ ನ ನೋಡಿ ಟ್ಯಾಂಕ್ ಮೆಕ್ಯಾನಿಕ್ ಆಗಿ ಇವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಟ್ಯಾಂಕ್ ಮೆಕ್ಯಾನಿಕ್ ಆಗಿ ವರ್ಕ್ ಮಾಡ್ತಾ ಇದ್ದಂತ ಇವ್ರಿಗೆ ಟ್ಯಾಂಕ್ ಕಮಾಂಡರ್ ಆಗಿ ಪ್ರಮೋಷನ್ ಸಿಗುತ್ತೆ. ಸೊ ಅವಾಗ ಬಂದು ವರ್ಲ್ಡ್ ವಾರ್ ನಡೀತಾ ಇದ್ದಂತ ಟೈಮು ಬ್ರೂಟಲಿ ರಷ್ಯನ್ಸ್ ನ ಅಟ್ಯಾಕ್ ಮಾಡ್ತಾರೆ. ಅವಾಗ ಕಲಾಶ್ನಿಕೋವ್ ಅವ್ರ ಜೊತೆ ಸೇರಿ ರಷ್ಯನ್ ಸೋಲ್ಜರ್ಸ್ ಎಲ್ಲ ಹಾಸ್ಪಿಟಲೈಸ್ಡ್ ಆಯ್ತಾರೆ. ಅಲ್ಲಿದ್ದಂತ ಸ್ವಲ್ಪ ಸೋಲ್ಜರ್ಸ್ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಹತ್ರ ಇರೋ ಆಯುಧ ಅವ್ರ ಆಯುಧಕ್ಕಿಂತ ಸ್ಟ್ರಾಂಗ್ ಆಗಿ ಇದ್ದಿದ್ರೆ ಇವತ್ತು ನಾವು ಯುದ್ಧನ ಗೆಲ್ಬೋದಾಗಿತ್ತು ಅಂತ ಹೇಳ್ತಾರೆ. ದೊಡ್ಡದಾಗಿ ಇಂಜಿನಿಯರಿಂಗ್ ನಾಲೆಜ್ ಇಲ್ಲ ಅಂದ್ರೆ ಪರ್ಸನ್ ತಲೆಯಲ್ಲಿ ಏನ್ ಬಂದೈತೆ ಅಂದ್ರೆ, ದೇಶನ ಕಾಪಾಡೋಕೋಸ್ಕರ ಏನಾದ್ರೂ ಒಂದು ಡಿಸೈನ್ ತರಬೇಕು ಅಂದ್ಬಿಟ್ಟು ಒಂದು ಪ್ರೋಟೋಟೈಪ್ ನ ಕ್ರಿಯೇಟ್ ಮಾಡಿ ತರ್ತಾರೆ. ಸ್ಟಾರ್ಟಿಂಗ್ ರಿಜೆಕ್ಟ್ ಆಗುತ್ತೆ, ಇನ್ನೊಂದು ಮಾಡ್ಕೊಂಡು ತರ್ತಾರೆ, ರಿಜೆಕ್ಟ್ ಆಗುತ್ತೆ. ಫೈನಲಿ ಅಮೆರಿಕನ M1 ಗ್ರ್ಯಾಂಡ್ ಮತ್ತೆ ಜರ್ಮನಿಯ STG-44 ಇದು ಎರಡು ಡಿಸೈನ್ ಮರ್ಜ್ ಮಾಡಿ ಒಂದು ಪ್ರೋಟೋಟೈಪ್ ಮಾಡ್ಕೊಂಡು ತರ್ತಾರೆ. ಆಟೋಮೋಟಿವ್ ಕಲಾಶ್ನಿಕೋವ್ 1947. ಈ ಗನ್ನು ಮಣ್ಣು, ನೀರು, ಹಿಮ ಮತ್ತೆ ಎಲ್ಲಾ ಕಂಡೀಷನ್ಸ್ ಅಲ್ಲೂ ವರ್ಕ್ ಆಗೋ ತರ ಒಂದು ಔಟ್ಕಮ್ ಆಗಿ ಹೊರಗಡೆ ಬರುತ್ತೆ. ತುಂಬಾ ವರ್ಷ ಆದ್ಮೇಲೆ ಕಲಾಶ್ನಿಕೋವ್ ಅವರು ಬಂದು ಒಂದು ವಿಷಯ ಹೇಳ್ತಾರೆ, ಏನಂದ್ರೆ ನನ್ನ ದೇಶನ ಕಾಪಾಡೋಕೋಸ್ಕರ ಈ ಆಯುಧನ ಕಂಡಿಡಿದಿದೆ, ಬಟ್ ಇದು ತುಂಬಾ ಜನ ಜೀವನ ತೆಗೆಯುತ್ತೆ ನಾನು ಅನ್ಕೊಂಡೇ ಇರಲಿಲ್ಲ. ವಾಟ್ ಎವರ್ ದ ಸ್ಟೋರಿ ಮೇ ಬಿ, AK-47 ಕಲಾಶ್ನಿಕೋವ್ ಅಂತ ಕರೆಯೋದು ಕಾರಣ ಇದೇ ಆಗಿತ್ತು.